ಯವ್ವ ಇವತ್ತಂತೂ ಇಂತೂ ನಂದಂತೂ ಪಾಯ ಇಲ್ಲ ಅಡಿಗೆದು. ಅಕ್ಕಿಂದ ಐತಿ ಶಿಲ್ಪಂದೆ ಯಾಕೆ ಮಾಡಲಕ್. ಮೊದ್ಲೇ ನಮ್ ಸಣ್ಣ ಅತ್ತಿ ಹಂಗ ಮಾಡಿ ಹಿಂಗ ಮಾಡಿ ಉಪ್ಪಾಗೈತಿ ಖಾರ ಐತಿ ಅದು ಇದು ಮತ್ತೊಂದ್ ಮಗಳು ಅಂದ್ ಕಿರಿಕಿರಿ ಹಚ್ತಾವ ಸಣ್ಣ ಕಿರಿಕಿರಿ. ನಾ ತಪ್ಪಿಸ್ಕೊಂಡೆ. ಹೋಗುತ್ತಾನ ಅಡಿಗೆ ಮುಚ್ಚಾರನ ಬ್ಯಾಡ ಅನಿಸ್ತೈತೆ. ಆದ್ರ ಮತ್ತೆ ನಾಳೆ ನಾನೇ ಮಾಡ್ಬೇಕಲ್ಲ, ಹೆಂಗ್ ತಪ್ಪಿಸ್ಕೋಬೇಕು ಏನು ಎತ್ತ ಒಂದು ಗೊತ್ತಾಗಲ್ಲಾಗಿತ್ತು. ತನಜ ನಿಂದ್ರ ಇಕ್ಕನ್ನ ಬರೋಂಟ್ಲಿ ಹೊಂಟಲ್ಲ. ಅಯ್ಯ ನೀ ಬರೋಂಟ್ಲಿ ಹೊಂಟಿ ಅನ್ನಕ್ಕೆ ಮತ್ ನೀ ಇಲ್ಲಿ ನಿತ್ಯನ ಕಷ್ಟ ಸುಖ ಮಾತಾಡ್ಕೋದೈತೆ ಇಬ್ರು. ನನ್ ಕೆಲಸ ಮಾಡಕ್ ನಾ ಹೊಂಟೀನಿ, ನಿಂದ ಅಡಿಗೆ ಐತಿ ನೀ ಮಾಡು. ಆಯ್ತಾಯ್ತಾ ನಾ ಅಡಿಗೆ ಮಾಡ್ತೀನಿ. ಮಾಡ್. ನಾನು ಹೊರಗ ಅರಿಬಿದಾವು, ನಾನು ಒಗದ್ ಹಾಕ್ಬೇಕು ಬರ್ತೀನಿ. ಅಲ್ಲ ನೀನ್ ನನಗೆ ಎಷ್ಟೆಲ್ಲಾ ಮಾತಾಡ್ತಿ ಅತ್ತಿಯರ್ಗಿ ಎದುರು ಉತ್ತರ ಕೊಡ್ತೀಯಲ್ಲ. ಮಾತಾಡ್ದಲ್ಲ ನಿನ್ನೆ ಬಂಗಾರ ಸಂಬಂಧ ನಾನು ಕೇಳಿಸ್ಕೊಂಡಿನ. ಓ ಹೌದೇನ, ಕೇಳಿಸ್ಕೊಂಡೇನ. ಚಲೋ ಆಯ್ತು ಬಿಡು. ನಾ ಏನ ಉಪ್ಪದಕ್ಕ ಹಂಗ ಮಾತಾಡಿಲ್ಲ. ಅವ್ರು ಮಾತಾಡಿದ್ದಕ್ಕೆ ನಾನು ಮಾತಾಡಿ ಕೇಳಿಸ್ಕೊಂಡಿರ್ಬೇಕಲ್ಲ. ಅವ್ರೇನ್ ಒಂದ್ ಗುಂಜಿ ಬಂಗಾರ ಆಗಂಗಿಲ್ಲ ಅಂತಂದ್ ಹಾಕ್ಯಾರ ಮಮ್ಮನ್ ತಂದು. ನಮ್ಮವ್ವ ರೇಟ್ ಆಗೈತಿ ಅಷ್ಟ್ ಮಾಡ್ಯಾರ. ಮತ್ತೆ ಅದನ್ನ ಬಿಟ್ಟು ಹಂಗ ಹಿಂಗಂದ್ರ ಈಗ ನಾಳೆ ನಿನಗೂ ಅಂತಾರ, ನೀನು ಅನ್ಸ್ಕೊಂಡ್ ಕುಂದಿರ್ತೇನೆ ನೋಡ್ತೀನಿ ನಾನು. ಆದ್ರೆ ಇದು ಹೆಂಗಾರ ಇನ್ನ ಸ್ವಲ್ಪ ಉರಿ ಬೆಂಕಿ ತುಪ್ಪ ಹಾಕ್ಬೇಕಲ್ಲ, ಮಾಡ್ತೀನಿ. ಶಿಲ್ಪ ಇವತ್ತು ಅಡಿಗೆನವ ಏನ್ ಮಾಡತ್ತಿ? ನೀವೇನಂತೀರ ಅದನ್ನ ಮಾಡ್ತೀನಿ ಇರ್ತೀನಿ. ಮತ್ತ ಮಧ್ಯಾಹ್ನ ಏನ್ ಮಾಡಂದ್ರಿ ಹೇಳ್ರಿ, ಅದನ್ನೇ ಮಾಡ್ತೀನಿ. ಮತ್ತ ನಾಷ್ಟ ಮತ್ ಮಾಡಿದ್ಲಲ್ಲ ಹಾಕಿ ಅಡಿಗೆ ನಾ ಮಾಡ್ತೀನಿ. ಅಡಿಗೆ ರೊಟ್ಟಿ ಪಲ್ಯ ಅನ್ನ ಸಾರ ಮಾಡ್ಬಿಡು ಸಾಕಿ ಇವತ್ತು. ಕೇಳಿದೆ ನಾನು ತಂಗಿಗೆ, ಅದಕ್ಕೆ ಇಷ್ಟ ಮಾಡ್ಬಿಡುವ ನಂಗೂ ಭಾಳ ವಾಸ ಇಲ್ಲ ಅಂತ ಅಂದಾಳ. ಅದಕ್ಕೆ ಆಯ್ತು ಹೇಳ್ರಿ ಮಾಡ್ತೀನಿ. ಮತ್ತೆ ಆರ್ತಿ ಏನ್ ಮಾಡಂದ್ರಿ? ನೆಗಡಿ ಕಡಿಮೆ ಆಗೈತೇನ್ರಿ? ಪಾಪ ಹೊರಗೆ ಬಂದಿಲ್ರಿ ಒಟ್ಟ. ಸ್ವಲ್ಪ ಕಡಿಮೆ ಆಗೈತವ ಈಗ. ಇಲ್ಲಾಂದ್ರೆ ಸುಸ್ತಾಗಿ ಹಂಗ ಮಕ್ಕೋತಿದ್ಲು. ಮತ್ತೆ ಎಲ್ಲಾರ್ಗಿ ಮನೆ ಬಂದಿಗೆಲ್ಲ ಬರ್ತೈತೆ ಬರೀ ಒಳಗ ಕೂತ. ಅಕ್ಕಿಗೂ ರೊಟ್ಟಿ ಮಾಡು, ಸಪ್ಪನ್ ಬೇಳೆ ಮಾಡ್ಬಿಡು, ಹಚ್ಚೊಂತಿತ್ತ ಕೆಂಪ್ ಚಟ್ನಿ ಐತಿ ನಡಿತೈತಿ. ಆಯ್ತಾಯ್ತು. ಅಲ್ಲ ನಿನ್ನೆ ರಾತ್ರಿ ಬಂಗಾರ ಸಂಬಂಧ ಜಗಳ ಆಗೈತಿ. ನಮ್ಮ ಅಕ್ಕ ನೋಡು ಹೋಗಿ ಮತ್ ಸೊಸೆ ಜೊತೆ ಒಟ್ಟು ಚಂದಿಗೆ ಮಾತಾಡಕತ್ತ. ಕಿಮ್ಮತ್ತ ಹೋಗಿ ಈಕಿ ಹಿಂಗ ಮತ್ತ ಹಂಗ ಅವ್ರು ಮಾಡೋಟ್ಲಿಕ್ಕೆ ಮತ್ ಹಿಂಗ ಹೋಗಿ ಮಾತಾಡ್ತಾರ. ಅದಕ್ಕೆ ಇಟ್ಟೆ ಅಂತಂದೆ ಅವರು ಆಟ ನಡ್ಸಕತ್ತಾರೆ. ನಮ್ಮ ಅಕ್ಕಗ ಏಟು ಬುದ್ಧಿ ಅನ್ನೋದೇ ಇಲ್ಲ. ಏನಾರ ಬಾವಿ ಬಳಲೆಕ್ ನಾವೊಂದ್ ಬಡ ಒಗದು ಹೋಗ್ಬಿಡ್ತೀನಿ. ಆ ಕಡೆ ನೀರ್ ತರ ನೆಪ ಮಾಡ್ಕೊಂಡು ನಮ್ ಜಾತಿ ಮನೆಗೆ ಹೋಗಿ ಬರ್ಬೇಕು. 2 ದಿನ ಆಯ್ತು ಹೋಗಿಲ್ಲ, ಆಕಿನೂ ಬಂದೇ ಇಲ್ಲ. ಮತ್ ಮೊನ್ನೆ ಹೋಗಿದ್ದಕ್ಕೆ ಹಿಂಗ ಎಲ್ಲಿ ಹೋಗಿದ್ದಿ ಏನ್ ಹೋಗಿದ್ದಿ ಕೇಳಾರ ಹೋಗ್ಬಿಟ್ಟಿಯಲ್ಲ, ಹೇಳಾಕ್ ಬರಲ್ಲ ಹಾಂಗ್ ಹಿಂಗ ನಾಟಕ ಮಾಡಿದ್ರು. ಏನ್ ಒದರಿದ್ರು ಅದ್ರಲ್ಲಕ್ಕ. ನಾ ಹೋಗಕ್ಕೆ ಹೋಗತ್ತೀನಿ. ಇಲ್ಲೇ ನಾ ಒಗದ್ ಹಾಕಕತ್ತಾಳ. ತಡಿ ನಾನು ಒಂದಿಟ್ಟು ಸೀರೆ ಅದಾವ ತಂದು ಕೊಡ್ತೀನಿ ಅಂತೀವಿ. ಅದು ಇನ್ನೊಂದ್ ಐತಿ ಟಾವೆಲ್, ಅದೊಂದು ಒಗದ್ ಹಾಕಿದ್ನಿ ಅಂದ್ರ ಮುಗಿತ್ ನೋಡ್ರಿ. ತನುಜ ಏನ್ ಬರ್ತೀರಿ? ಒಂದಿಟ್ಟು ಸೀರೆ ಅದಾವ, ನಾನು ಒಗದ್ ಹಾಕ್ಬಿಡು. ಮತ್ತ ಈಗ ಒಯ್ಯಕತ್ತಿ ಒಗದ್ ಹಾಕ್ಬಿಡು. 1-2 ಅದಾವ ಸೀರೆ. ಹೆಂಗು ಬಿಸಿಲೈತಾ, ಮತ್ ನೀ ಎಲ್ಲ ಖಾಲಿ ಹಾಕ ಮತ್ತೆಲ್ಲಿ ಕೊಡುದು ಅಂತ ಅನ್ಕೊಂಡು ಅದಕ್ಕ ಇನ್ನ ಇದ್ವಲ್ಲ ಅರಿಬಿ, ಅದಕ್ಕ ಬಂದೆ ನೋಡ್. 1-2 ಅದಾವ ಒಗದ್ ಬಿಡು. ಇನ್ನ 2 ಸೀರೆ, 5-6 ಜೋಡಿ ಸೀರೆ ಅದಾವ. 2 ಸೀರೆ ಅಂತ ನೋಡಿಕಿ ಏನವ ಏನ್ ಯೋಚನೆ ಮಾಡತಿ? ತನುಜ ತಗೋ ಒಗಿ ಹಾಕ. ಚಂದಗೆ ಸಾಬೂನ್ ಪುಡಿಯಾಗಿ ಎದ್ದಿ ಸ್ವಚ್ಛಗೆ ಒಯ್ಯವ. ಬ್ರಷ್ಗೆ ಸ್ವಚ್ಛಕೋಬೇಡ, ಸೀರೆ ಗುಂಜಿ ಹೇಳ್ತಾವ್. ಏನ್ ಕೈಲೇನ ಸ್ವಚ್ಛಗೆ ಬಡದು ಸ್ವಚ್ಛಗೆ ಒಯ್ಯಿ. ಮತ್ ಹಂಗ್ ಬಡಿ ಅಂದ್ರ ಎಲ್ಲಿ ಸೀರೆ ಹರಿಯಂಗ್ ಬಡಿದೈತಿನ. ಒಟ್ಟ ಸೀರೆ ಸ್ವಚ್ಛ ಆಗ್ಬೇಕು ನೋಡ್, ಮಿನ ಅನ್ಬೇಕು. ಏನಿಲ್ರಿ, ಈಗ ಅರಿಬಿ ಆಗಿದ್ರಿ. ಒಂದೇ ಒಂದ್ ಟಾವೆಲ್ ಇತ್ತು, ಹಂಗಾಗಿ ನಾಳೆ ಒಗಿತೀನಿ ತೋರಿ. ನಾಳೆ ಒಗದ್ ಕೊಡ್ತೀನಿ. ನಾಳೆ ಅಂತ ಹೇಳಿ ಎಸ್ಕೇಪ್ ಆಗ್ಬೇಕು. ನಾಳೆ ಅಕ್ಕಿಂದೈತಿ, ಅಕ್ಕಿ ಒಗದ್ ಹಾಕೊಲೆಕ್ಕ. ಎತ್ತಂಜ ನಿಂದ್ರ ಹೇಳಿದ್ನಲ್ರಿ, ಅದೇ ಈಗ ಒಂದೇ ಟಾವೆಲ್ ಸಾಂಗ್ ಮತ್ತೆ ಆಗ್ಯಾವ್ರಿ ಒಟ್ಟು ಅರಿವಿ ಆಗ್ಯಾವು. ನಾಳೆ ಒಗದ್ ಹಾಕ್ನಂದಲ್ರಿ. ಇನ್ನ ಒಂದ್ ಟಾವೆಲ್ ಐತಿಲ್ಲ, ಅದ್ರ ಜೊತೆ ಇವು ಒಗದ್ ಹಾಕ್ಬಿಡು ಬಡ. ಬಿಸಿಲ್ ನೋಡಿ ಹೆಂಗೈತಿ, ಆರ್ತಾವ ಒಂದ್ ತಾಸ್ನ್ಯಾಗ. ಬಡ ಇಸ್ತ್ರಿ ಮಾಡಿ ಮಡಿಚಿಟ್ಬಿಡು. ನನ್ನ ಅಲ್ಲಿ ಕೊನೆಗಿಡು, ನಾ ಎಲ್ಲ ಬ್ಯಾಗ್ನಾಗ ಇಟ್ಕೋತೀನಿ. ಏನ ನಾಳೆ ಒಗಿತೀನಿ ಅನ್ನಕ್ಕೇನ. ಮತ್ ನಾಳೆ ಯಾವ್ರೆ ಸೀರೆ ಅದು ಅಂದ್ರೆ ಇನ್ನ ಬಾಳ ಅದಾವ ಸೀರೆ. ಅದಂದ್ರೆ ಮತ್ತೆ ಕೊಡ್ತೀನಿ ನಾನು ನಿನಗ. ಈಗ ಮತ್ತೆ ಒಮ್ಮೆ ಆದ್ರೆ ನಿನಗೂ ಅಜ್ಜಾಗ್ತಾವು. ಈಗ ಈ ಒಂದ್ 5-6 ಅದಾವ ಹೋಗಿ ಮತ್ತೊಂದ್ 2 ಮಾತು ಕೊಡ್ತೀನಿ. ನಾಳೆ ಹಿಂಗ್ ದಿನ ಕೊಟ್ಕೋತ ಹೋಗ್ತೀನಿ. ಹೋಗ್ಯಾಕತ್ತೈತ ತಗೋಗ ಚಂದಗೆ ಒಗದ್ ಹಾಕೇನ. ಸ್ವಚ್ಛ ಆಗ್ಬೇಕು ನೋಡು. ನೋಡಿದ್ರ ಈಗ ಅಂಗಡಿಯಿಂದ ಹೊಸ ತನ್ನಂಗಾಗಿರ್ಬೇಕು. ಹಂಗ ಸ್ವಚ್ಛಗೆ ಸಾಬೂನ್ ಹಚ್ಚಿ ಸ್ವಚ್ಛಗೆ ಒಗದ್ ಹಾಕು. ಈ ಕಡೆ ಹಾಕ್ಬಿಡುವ, ಈ ಕಡೆ ಈ ಸೈಡ್ ಈ ಕಡೆ ಒಂದಿಟ್ಟು ಆ ಕಡೆ ಮುಳ್ಳಿನ ಕಂಟಿ ಐತಲ್ಲ, ಅದನ್ನ ತಗಸ್ರಿ ಕಡದ್. ಅದು ಆ ಕಡೆ ಹಾಕಿದೆ ಅಂದ್ರ ಅದು ಗಾಳಿ ಹಾರ್ತದ, ಸುಮ್ಮನೆ ಸೀರೆ ಹರಿದಿರ್ದಾವ. ಆ ಕಡೆ ಹಾಕ್ಬಿಡ, ಈ ಕಡೆ ಹಾಕು. ನಾನು ಇಲ್ಲಿ ಇಟ್ಟಾರ ಕಾಣ್ತೈತಿ. 2 ಅದಾವ ಸೀರೆ ಒಗದ್ ಹಾಕತ್ತ. 5-6 ಸೀರೆ ಕೊಟ್ಟಾಳ. ಸ್ವಚ್ಛಗೆ ಒಗದ್ ಹಾಕಿ ಮಿನ ಅನ್ಬೇಕತ್ತಿಕಿ. ಮಿನ ನಂದಿಲ್ ಹೊಕ್ಕೇತ್ ಮಿನ ಇಕ್ಕಿನ ಸೀರೆ ಒಗಿದ್ರಾಗೆ. ಮ್ಯಾಲ ನೆತ್ತಿ ಮ್ಯಾಲ ಬಿಸಿಲ ಸುಡಾಕತೈತಿ. ಹೋಗಿ ಈಗ ಬಾವಿ ನೀರ್ ಸೇದಿ ಈಗ ಒಗದ್ ಹಾಕಿನಪ್ಪ ತನ್ನ ಕುಂದಿರ್ಬೇಕಂದ್ರ ಮತ್ ಇಂತ ಬಿಸಿಲಾಗ ಮತ್ ನೀರ್ ಸೇದು ಮತ್ತೆ ಒಗದ್ ಹಾಕುದು. ನಾನು ಇಟ್ಟಲ್ ಕಾಣ್ತೈತಿಲ್ಲ ಆಳ. ಯಾಕಂದ್ ನಾಳೆ ಆಕಿ ಶಿಲ್ಪೊಂದಿತ್ತಲ್ಲ, ಅವ್ ಕೊಡ್ಬೇಕಿಲ್ಲ ಒಯ್ಯಾಕ. ಹಂಗೆ ಒಂದು ಹೇಳ್ತಾರ. ಅಲ್ಲಿ ಸ್ವಚ್ಛಗೆ ಒಗದ್ ಹಾಕಿ ನನ್ ಹೆಂಗ್ ಬರ್ತೈತಿ ಹಂಗ ಒಗಿತೀನಿ. ಮತ್ ಇಸ್ತ್ರಿ ಬಗ್ಗೆ ಮಾಡ್ಬೇಕತ್. ಹೌದ್ ನೋಡಿ, ಇವ್ರೇನ್ ದೊರೆಸ ನಿಮ್ಮ ಮೊಮ್ಮಗಳು. ಮಾಡ್ತೀನಿ ಕುಂದ್ರಿಸಿ ಬಂದು 4-5 ದಿನ ಆಯ್ತು. ಹೋಗ್ಬೇಕಿಲ್ಲ
ಇಲ್ಲ ಯಾರ ಮನಿಗ್ ಬಂದ್ ಜೋಡಾಗಿ ನಮಗ ಕಾಟ ಕೊಡ್ಕೋತ ಕೂತ್ ಬಿಡ್ತಾರ ಇಲ್ಲಿ. ಯಾರ್ ಮಾಡ್ಬೇಕು ಕುಂದ್ರಿಸಿ ಬಡ ಬಡ ಎದ್ದಿ ತೆಗೆದ್ ಬಿಡ್ತೀನಿ ಆ ಕಡೆ. ನಾ ಒಳ್ಳೆ ಬಂದ್ ಸಿಕ್ಕಾಕೊಂಡೆ ನೋಡಿ ಇವತ್ತು. ಮುದ್ದಮ್ ನಂದ ಅರಿಬಿರು ಆಗ್ಲೇ ಏನಾರೇ ಬಾಳ್ ಬರ್ತಾವು. ನಾ ಅಡಿಗೆ ಮಾಡ್ ಮುಂದನೆ ಎಲ್ಲಾ ಬಾಳ್ ಅದನ್ನ ಮಾಡಿ ಇದನ್ನ ಮಾಡತ್ ಹೇಳ್ತಾರ. ಆಕಿ ಮಾಡ್ ಮುಂದೆ ಏನೇನು ಹೇಳೋದಿಲ್ಲ. ಸ್ವಚ್ಛಗೆ ಒಯ್ಯಕತ್ತಾಳ ಇಲ್ಲ ಈಕಿ ಬರ ಸಪ್ಳ ಕೇಳತೈತಿ ಒಗಿದು. ಏನ್ ನೋಡ್ಕೊತ್ ನಿಂತಾಳ ಇಲ್ಲಿ ನಮ್ ತಂಗಿ ಸುಶೀಲಾ. ಸುಶೀಲಾ ನೀ ಯಾಕೆ ಬಂದೇವಾ ಕೈಲಿ ಹಿತ್ತಲ್ದಾಗ? ನಾ ಬರುದ್ ಹೋಗ್ಲಿ, ನಾ ಬರುದ್ ಹೋಗುದ್ ಮಾಡ್ತೀನಿ ದಿನಕ್ಕಿಪ್ಪ ಸರಿ. ನೀ ಯಾಕ ಒಳ ಬಿಸಿಲಾಗ ಬಂದ್ ನಿಂತಿಯಲ್ಲ? ಅದ ವಿಚಿತ್ರ ಅನ್ಸೈತ್ ನನಗ. ನೀ ಬಿಸಿಲ್ ಅನ್ನಕ್ಕಿ ಯಾಕ ಬಂದ್ ನಿಂತಿಯಲ್ಲ ಅನ್ನತ್ತೀನಿ. ನಿನ್ ಸಸಿಗೆ ನನ್ನ ಸೀರೆ ಒಯ್ಯತ್ ಕೊಟ್ಟಿನಿ. ಹ್ಯಾಂಗ ಒಯ್ಯಕತ್ತ ಸ್ವಚ್ಛ ಒಗ್ಯತಾಳ ಇಲ್ಲ ಅಂತಂದು ನಿಂತ್ ನೋಡಾತಿದ್ದೆ. ಇನ್ ಒಟ ಒದರಾತಾಳ ಅಂತಂದ ನಾಳೆ ಒಗದ್ ಹಾಕ್ತಿದ್ಲಲ್ಲ. ಈಗ ಬಿಸಿಲ್ ಐತಿ ತಣ್ಣ ಕುಂದ್ರನಿ ಸುಮ್ಮಂದಿಟ್ಟು. ಸ್ವಸ್ತ್ಯಾರ್ಗಿ ಹಿಂಗ ಅವ್ರ ಪರ ಮಾತಾಡಿ ಅವ್ರನ್ನ ಏರಿಸಿ ಕುಂದ್ರಸಿ. ನಿನಗಂತೂ ಗೊತ್ತಿಲ್ಲ ಸ್ವಸ್ತ್ಯಾರ್ನ ಹೆಂಗ ಇರ್ಬೇಕು ನಡ್ಸ್ಕೋಬೇಕು ಅನ್ನೋದು. ಮತ್ತ ನಿನಗ ಅದೇ ಹೇಳ್ಬೇಕಂದೆ. ಅಲ್ಲ ನಿನ್ನೆ ನಿನ್ ಸಸಿ ಬಂಗಾರ ಸಂಬಂಧ ಆಟ್ಟು ನಾಯಿ ಜೊತೆ ಮಾಡ್ಯಾಳ ನಿನಗ್. ಹೆಂಗ್ ಬೇಕಂದಂಗ ಹೊಳ್ ಮಾತಾಡ. ಮತ್ತ ಹೋಗಿ ಏನ್ ಮಾಡ್ತೇವ ಅಡಿಗೆ ಮನೆ ಏನ್ ಮಾಡ್ತೇವ ಇವತ್ತು ಅಡಿಗೆ ಅಂತ ಕೇಳ್ತಾರ. ಗೊತ್ತಾಗಲ್ಲ ನೀ ಹಿಂಗ್ ಮಾಡೋದಕ್ಕೆ ಇತರ ಇದ್ರ ಬುದ್ಧಿ ಅಂತಂದು ಅವ್ರ ಆಟ ಆಡಿಸ್ತಾರ. ಹೆಂಗ್ ಇರ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗ್. ಕಲ್ಕೊಂಡಿತ್ತು ಹೆಂಗ್ ಇರ್ಬೇಕು ಅನ್ನೋದು. ಹೋಲ್ ಬಿಡ, ಎದಕ್ ಸುಮ್ಮನೆ ಇದು ಮಾಡಾಕತಿ? ಏನ್ ಹೋಲ್ ಬಿಡು. ಎಲ್ಲಿ ಅಲ್ಲ ನಿನ್ ಸಸಿ ಮೊನ್ನೆ ಹೋಲ್ ಹೊರಗ ಒಂದ್ ತಾಸ್ ಬಿಟ್ಟು ಒಳ ಮನಿಗ್ ಬಂದ್ಲು. ಎದಕ್ಕ ಏನು ಎತ್ತಾತ್ ಒಂದ್ ಈಟ್ರ ಕೇಳ್ದಿ ಅಟ್ಟೆ ಗಪ್ಪೆ ಕುತ್ತಿ. ನನ್ ಸಸಿ ಏನ್ರ ಹಿಂಗ್ ಮಾಡಿದ್ರ ನಾ ಬಿಡತ್ತಿದ್ದಿಲ್ಲವಾ? ನನ್ ಸಸಿ ನನ್ನ ಅಂಟೆದಾಗದ ಹೆಂಗ್ ಹೇಳ್ತಿ ನಂಗೆ ಕೇಳ್ತಾ. ಹೌದನ? ನೀ ಹೇಳ್ದಂಗೆ ಕೇಳ್ತಾ ನಿನ್ ಸಸಿ? ಮತ್ತ ನಾ ಹೇಳ್ದಂಗೆ ಕೇಳ್ತಾ. ನಾ ಹಾಕಿದ್ ಗೆರಿ ದಾಟೋದಿಲ್ಲ ಗೊತ್ತನ? ದಿನ ಅಡ್ಗಿ ಸಾನ ಏನ್ ಮಾಡ್ಲಿ ಅಂತ ಕೇಳ್ತಾ. ಏನ್ರ ಒಂದ್ ಹಂಗೇನೇ ಇದ್ರು ಒಂದ್ ನನ್ನ ಮಾತ್ ಕೇಳಿ ಇದು ಮಾಡೋದು. ಎಲ್ರ ಹೊರಗೆ ಹೋಗ್ಬೇಕಂದ್ರು ಹಿಂಗ್ ಹೊಕ್ಕಿನ್ರತ್ರಿ ಹಂಗ ಇಟ್ಕೊಂದಿನ ಗೊತ್ತನ? ನೀನು ಬಿಗು ಇಲ್ಲಾರ್ಕಿ ಯಾಕೆ ನಡ್ದೈತ್ ಅವ್ರದ್ದು. ನಿನ್ ದೊಡ್ಡ ಸಸಿನಿ ಹೆಂಗ್ ಬೇಕಾದಂಗ್ ಮಾತಾಡ್ತಾಳ. ಇಕ್ಕಿ ಅಂತ ಬಿಡು ನಿನ್ ಸಣ್ಣ ಸಸಿ ಕಿಮ್ಮತ್ತೆ ಇಲ್ಲ. ಮಾಡಿದ್ರ ಇವಕ್ಯಾಕ್ ಹೇಳ್ಬೇಕು ಇವಕ್ಯಾಕ್ ಮಾಡ್ಬೇಕು ಅನ್ನೋ ಲೆಕ್ಕಕ್ಕದ. ಬಂದಿಲ್ಲ ಮತ್ತೆ ತಲೆ ತುಂಬಾಕತ್ಲನಿಕಿ. ಬರೋದ್ ಬಂದಿರ್ತಾರ ತಮ್ದ ಎಟ್ಟಿರ್ತೈತಿ ತಮ್ದ ನೋಡ್ಕೊಂಡ್ ಹೋಗ್ಬೇಕು. ಹೋಗ್ಲಿ ಬಿಡು, ಇಲ್ಲೇ ಒಗ್ಯಾಕತ್ತಾಳಕಿ ಕೇಳ್ಸುಂದ ಮತ್ ಕಡ್ಡಿ ಹೋಗಿ ಗುಡ್ಡ ಮಾಡ್ತಾಳಕಿ. ಹೋಗ್ಲಿ ಬಿಡು, ರಾಮಾಯಣ ಹೋಗಿ ಮಹಾಭಾರತ ಇಟ್ಟಿರ್ತೀನಿ ನಾ ಮನ್ಯಾಗ. ಎದಕ್ಕ ಇಟ್ಟಿತ್ತು ಕೆಲ್ಸ ಮತ್ ಮಾಡ್ತಾರಲ್ಲ. ನಾ ಏನು ಮಾಡೋದಿಲ್ಲ. ಅವ್ರವ್ರ ಏನಾರ ಮಾಡಲಕ್ಕ ಸುಮ್ ಕೂತ್ ಬಿಡ್ತೀನ. ಅವ್ರ ಮಾಡ್ಲತ್ತಂದ್ ಸುಮ್ ಕೂತ್ ಬಿಡು. ಅದಕ್ಕೆ ನಿನ್ನೆ ಅವು ಏನೋ ಕಾಯಿಪಲ್ಲೆ ಅದು ಇದು ತಗೊಂಡ್ ಕೂತಿದ್ದೇನೆ. ಹಾಳರಿ ಅಕ್ಕವು ಹಂಗ ಹಿಂಗತ್ತ ಅಂತವೆಲ್ಲಾ ಹೇಳ್ಬೇಕು. ಯಾಕ ಇವ್ ಹಾಳರಿ ಅವು ಮೊದಲ್ ಮಾಡ್ರಿ ತುಟ್ಟಿ ತಂದಿರ್ತೇವಿ ಎದಕ್ ಕೆಡಿಸ್ ಹೋಗಿತೀವಿ ಅಂತ ಹಿಂಗೆಲ್ಲ ಮೇಲೆ ಹೇಳ್ಕೊತಿದ್ರ ಅವ್ರಿಗೆ ಈ ನಮ್ಮ ತಿಂದದವ ಕೇಳ್ತಾ ಅನ್ನೋದು ಅಂಜಿಕಿರ್ತೈತಿ. ಅದನ್ನ ಬಿಟ್ಟು ಇದನ್ನ ಸುಮ್ಮ ಏನಾರ ಮಾಡ್ಲಕ್ಕ ಬಿಟ್ಟು ಬಿಡ್ತಿ. ಮತ್ತೇನ ಅದಕ್ಕ ನಿನ್ನೆ ಕಾಯಿಪಲ್ಲೆ ಹಿಡ್ಕೊಂಡ್ ಕೂತಿದ್ದೇನೆ. ಎಟೋಕೊನು ತುಟ್ಟಿ ಕಾಯಿಪಲ್ಲೆ ತಂದು ಒಗದೇನೆ ಹಿತ್ತಲ್ದಾಗ. ಗೊತ್ತೈತಲ್ ನಿನಗ್. ನೀ ಮತ್ ಕೇಳ್ಬೇಕು ಹಂಗ ಮೇಲೆ ಏನ್ ಮಾಡ್ತಾರ ಏನಿಲ್ಲ. ನೀಟ್ ಹಂಗೆ ಇದು ಮಾಡ್ಬೇಕು ಕಣ್ಣು ಆಡಿಸ್ಬೇಕು. ಬಿಡ್ತಿ ಅದನ್ನ ಸುಮ್ ಕೂತ್ ಬಿಡ್ತಿ ಮತ್ತೆ ಹಿಂಗ್ ಮಾಡ್ತಾರ ಅವ್ರು. ಅಲ್ಲ ಮೊನ್ನೆ ಯಾಕೆ ಹೋಗಿದ್ಲಿಲ್ಲ ಹೊರಗ? ಕೇಳ್ಬೇಕು ಸಂತು ಬಂದಿಂದ ಹೇಳ್ಬೇಕು. ಹಿಂಗ್ ಹೋಗಿದ್ಲಪ್ಪ ಎದಕ್ ಹೋಗ್ಯಾ ಏನು? ಅಲ್ಲ ಹೊರಗ ಎಂತ ಮಂದಿ ಇರ್ತಾರ ಏನ್ ಸುದ್ದಿ? ಇವ್ ಹೋಗಿ ಅವ್ರ ಮುಂದೆ ಕುಂದಿರ್ತಾವ ಮಾತಾಡ್ಕೊತು ಮತ್ತೇನೈತಿ ಒಬ್ಬರಿಗೊಬ್ರು ತಲೆ ತುಂಬಿ ಸಂಸಾರ ಹಳ ಹಿಡಿಸ್ತಾರ. ಆಯ್ತು ಇನ್ ಮುಂದೆ ಕೇಳ್ತೀನಿ ಏನ್ ಮಾಡ್ತಾರ ಏನ್ ಸುದ್ದಿ. ಇನ್ನೊಂದ್ರಿ ಆಶಾ ದೊಡ್ಮನಿ ಅನ್ನೋರು ಕಮೆಂಟ್ ಮಾಡಿದ್ರು ನಮ್ ಬ್ಯಾಡಗಿಯಿಂದ. ಅಂದ್ರ ಅವ್ರ ತಮ್ಮ ಸುಲೇಮಾನ್ ಅವರ ರೈಸ್ ಮಿಲ್ ಓಪನಿಂಗ್ ಐತಂತ ಅದಕ್ಕ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡ್ಯಾರ. ಆಶಾ ಅವರೇ, ನಿಮ್ಮ ತಮ್ಮ ಸುಲೇಮಾನ್ ಅವರು ಹೊಸದಾಗಿ ರೈಸ್ ಮಿಲ್ ಓಪನ್ ಮಾಡಕತ್ತಾರ. ಅದು ಒಳ್ಳೆ ರೀತಿಲಿ ನಡೀಲಿ, ಸಕ್ಸಸ್ ಆಗ್ಲಿ, ಅವ್ರು ಅನ್ಕೊಂಡಿರೋದು ಎಲ್ಲ ಆಗ್ಲಿ, ದೊಡ್ಡದಾಗಿ ಬಿಸ್ನೆಸ್ ಬೆಳೀಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ನಿಮ್ ತಮ್ಮ ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಅವರು ನೀವು ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋಸ್ ಇನ್ನ ಚೆನ್ನಾಗಿ ಮಾಡಿ ಅಂತ ಕಮೆಂಟ್ ಮಾಡಿದರೆ ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಇದೇ ರೀತಿ ಡೈಲಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾ ಬಿಸಿಲಾಗ ಎದಕ್ ನಿಂದಿರ್ತೀಯ? ಹೋಗಿದ್ ಹಾಕ್ತಾ ಬಾ. ನೋಡ್ತೀನಿ ನೋಡ್ಕೊತ ನಿಂದಿರ್ತೀನಿ. ನಿನ್ಗತೆ ಹೋಗಿ ಆಯ್ತು ಒಗಿತಾರ ಮಾಡ್ತಾರ ಅಂತಂದ್ ಹೋಗ್ಬಿಟ್ರ ಹೆಂಗ ಸುಮ್ಮನೆ ಎದ್ದು ತೆಗೆದು ಬಿಡ್ತಾರ. ನೋಡು ಬಿಸಿಲು ಬಾಳ ಆಯ್ತು, ನನಗಂತೂ ನಿಂದ್ರಾಕ ಆಗಲೈತಿ. ಬಾ ಒಳಗ ಕರಿಯಾತೀನಿ. ಬರ್ತೀನಿ ನಡಿ. ಎದಕ್ಕ ತಲೆ ಮೇಲೆ ಕೈ ಹೊತ್ಕೊಂಡ್ ಬಂದಿ? ಮತ್ತೇನ್ರಿ ಎತ್ತೀರಿ? 2 ಸೀರೆ ಅದಾವ ತಂದು ಅಷ್ಟು ಕೊಟ್ಟಿರಿ ಸೀರೆ. ನನಗ್ ಒಗಿದ್ರಾಗೆ ಈ ಬಿಸಿಲಾಗ ಸಾಕಾಯ್ತ್ರಿ ಗೊತ್ತನ್ರಿ. ಅಯ್ಯಯ್ಯ ಒಂದ್ 4 ಸೀರೆಗೆ ಇಟ್ಟು ಮಾಡ್ತಲ್ಲ. ನಿಮ್ ವಯಸ್ಸಿದ್ದಾಗ ನಮ್ದು ಮೊದ್ಲೇ ಎಂತ ಗಂಡ್ರ ಮನ್ಯಾಗ ಎಂತ ಮಂದಿ ಗೊತ್ತನು? 30-40 ಮಂದಿ ಇರೋರು. ಅವ್ರು ಒಟ್ಟರು ದಿನ ಒಕ್ಕೊಂಡ್ ಬರುದು ಅಡಿಗೆ ಮಾಡುದು ಮಾಡ್ತಿದ್ದೇವ್. ನಿಮ್ ವಯಸ್ಸಿದ್ದಾಗ ಇಟ್ಟಕ್ಕೆ ಹಿಂಗ್ ಮಾಡ್ತಿರ ನೀವ್ ಮಾಡಿರ್ಬೇಕ್ರಿ ಎತ್ತೀರಿ. ಎಲ್ಲಾನು ನಿಮ್ ಗತನೆ ಮಾಡಂದ್ರ ಮಾಡ್ತಾರನ್ರಿ? ನಾವ್ ಇಟ್ರೆ ಮಾಡ್ತೀವಿ, ಮುಂದಿನವ್ರು ಇದನ್ನು ಮಾಡುದಿಲ್ಲ. ಅಲ್ಲ ಒಗಿ ಅನ್ನೋಟ್ಲಿ ಏನ್ ಸುಮ್ ಒಗದ್ ಹಾಕ್ರಿ ಏನ್ ಸುಮ್ ಎದ್ದೆ ತಗದೆ. ಈಗ ನಮ್ಮ ಅಕ್ಕನ ಜೊತೆ ಮಾತಾಡ್ಕೊತ ಕೂತೀನಿ ಬಡ ಆಗಿ ಬಿಟ್ಟು ಅಲ್ಲ. ತಕೊಂಡ್ ಸೀರೆ ಅದಾವು ಹಿಂಗ್ ನೋಡಿದ್ರೆ ಹಿಂಗ್ ತಿರುಗಿ ನೋಡಿದ್ರೆ ಆಗ್ಯಾವತ್ತಂತಿ. ಗಡಿ ಗಿಡಿ ಚಂದಗೆ ತಿಕ್ಕಿಲ್ಲ
ಅಡ್ಡಾಡ್ತಿರ್ತೇವ್ ಮಾಡ್ತಿರ್ತೇವ್ ಮನ್ಗಿನ್ ಹತ್ತಿ ಅದು ಹೊಲಸಾಗಿರ್ತಾವ ದಡಿ ಸ್ವಚ್ಛಗೆ ತಿಕ್ಕಿ ಇಲ್ಲವು ತಿಕ್ಕಿ ಅಂತ ಏನ್ರ ಸ್ವಚ್ಛ ಆಗಿಲ್ಲ ಅಂದ್ರೆ ಮತ್ ನಾ ಮರ್ದಿನ ನಾಳೆ ಹಾಕಿ ಬಿಡ್ತೀನಿ ಒಟ್ಟು ತಿಕ್ಕಿನಿ ನೋಡ್ತೀನ ಆರಿಂದ ನೋಡ್ತೀನಿ ಸ್ವಚ್ಛ ಅದಂದ್ರೆ ಚಲೋ ಇಲ್ಲ ಅಂದ್ರೆ ಸ್ವಚ್ಛ ಆಗಿರ್ಲಿಲ್ಲ ಅಂದ್ರೆ ಮತ್ ನಿನಗೆ ಕೊಡ್ತೀನಿ ಇದಕ್ಕೇನು ಬಂದೈತಂತೀನಿ ನಾ ಹೋಗುವಂತದ್ದು ನಮ್ ಮನಿಗ್ ಬಂದ್ ನನ್ ಮೇಲೆ ದಬ್ಬಾಳಿಕೆ ಮಾಡ್ತಾ ತನ್ ಮನಿಗ್ ಹೋಗಿ ತನ್ನ ಸೊಸಿ ಮೇಲೆ ಮಾಡ್ಬೇಕು ಅದನ್ ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡ್ಕೊತ ಬಂದ ಯಾವಾಗ ಹೊಕ್ಕಿತ್ ಕೂತೀನಿ ನೋಡ್ ನಾ ಅಂತೂ ಮತ್ ನನಗೆ ಕೊಡ್ತಾಳ ಸ್ವಚ್ಛ ಆಗಿಲ್ಲ ಅಂದ್ರೆ ಇನ್ ಕೈಯಾಗಿ ನಾ ನೋಡು ಹೊಳ್ಳೆ ಮುಳೆ ಒಗದ್ ಹಾಕತ್ತ ನನ್ನೂ ಯಾರು ಒಗದ್ ಹಾಕ್ತಾರ ನಾ ಕೂತಿರ್ತೀನಿ ಮಾಡ್ತೀನಿ ಈಗ ಹೋಗ್ಯಾಳ ಹೋಲಿ ತಡಿ ರೂಮ್ದಾಗ ಹೋಗಿ ಕೂತಿರ್ತಾ ಈಗ ಹಂಗ ಹಿಂಗ ಹೋಗಿ ಒಂದ್ ಜೀರ್ ತಲಿ ತುಂಬ್ತೀನಿ ಈಕಿ ಶಿಲ್ಪಾಗ ಈಕಿಗೆ ಹಚ್ಚಿಡ್ತೀನಿ ತಡಿ